ವೃಷಭ ರಾಶಿಯವರಿಗೆ ಸುವರ್ಣ ಸಮಯ ಆರಂಭವಾಗಿದೆ. ಜೂನ್ 7ನೇ ತಾರೀಕು ಬಹಳ ಶಕ್ತಿಶಾಲಿ ದಿನ. ಒಂದು ಒಳ್ಳೆಯ ಸುದ್ದಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಇಂದಿನ ಜನ್ಮದಲ್ಲಿ ಮಾಡಿದ ಪುಣ್ಯವು ಈ ರೂಪದಲ್ಲಿ ಬಂದಿದೆ. ವೃಷಭ ರಾಶಿಯವರ ಜೀವನ ಹೇಗೆ ಬದಲಾಗಲಿದೆ? ನಿಮ್ಮ ಜೀವನದಲ್ಲಿ ಅಂತಹ ಬದಲಾವಣೆಗಳನ್ನು ನೀವು ನೋಡಲಿದ್ದರೆ ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ನೋಡಲಿದ್ದೀರಿ. ಈ ವಿಡಿಯೋದ ಮೂಲಕ ಈಗ ನಿಮಗೆ ಎಲ್ಲವನ್ನು ಸ್ಪಷ್ಟವಾಗಿ ಹೇಳುತ್ತೇನೆ. ಅದಕ್ಕೂ ಮೊದಲು ನಿಮ್ಮಲ್ಲಿ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ವೀಕ್ಷಿಸುತ್ತಿದ್ದರೆ ಖಂಡಿತವಾಗಿಯೂ ವಿಡಿಯೋವನ್ನು ಲೈಕ್ ಮಾಡಿ. ಖಂಡಿತವಾಗಿಯೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಆಲ್ ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ. ಹೀಗೆ ಮಾಡುವುದರಿಂದ ನಾವು ಪೋಸ್ಟ್ ಮಾಡುವ ಪ್ರತಿಯೊಂದು ವಿಡಿಯೋವನ್ನು ಅಧಿಸೂಚನೆಯ ರೂಪದಲ್ಲಿ ನೀವು ನೋಡುತ್ತೀರಿ. ಈಗ ವಿಡಿಯೋಗೆ ಹೋಗೋಣ. ವೃಷಭ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಕೃತಿಕ 2, 3, 4 ಪಾದಗಳು, ರೋಹಿಣಿ ನಕ್ಷತ್ರದ 1, 2, 3, 4 ಪಾದಗಳು, ಮೃಗಶಿರ ನಕ್ಷತ್ರದ 1, 2 ಪಾದಗಳು ವೃಷಭ ರಾಶಿಯಲ್ಲಿ ಜನಿಸಿದವರು ಸೇರುತ್ತಾರೆ. ವೃಷಭ ರಾಶಿಗೆ ಸೇರಿದವರು. ವೃಷಭ ರಾಶಿಯು ಶಾಸ್ತ್ರಗಳಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಸಂಕ್ಷಿಪ್ತ ರೂಪವಾಗಿದೆ. ವೃಷಭ ಎಂದರೆ ಬುಲ್, ಈ ರಾಶಿ ಚಕ್ರ ಚಿಹ್ನೆ. ವೃಷಭ ರಾಶಿ ಚಕ್ರದಲ್ಲಿ 2ನೇ ಸ್ಥಾನದಲ್ಲಿರುವ ಶುಕ್ರನು ಅದರ ಅಧಿಪತಿ. ಶುಕ್ರನು ಈ ರಾಶಿ ಚಕ್ರವನ್ನು ಆಳುವುದರಿಂದ ಸ್ಥಿರವಾಗಿರುವುದು, ಸಂತೋಷವಾಗಿರುವುದು, ಪ್ರೀತಿಯಿಂದ ಇರುವುದು, ದೃಢವಾಗಿರುವುದು, ಅಚಲ ನಂಬಿಕೆಯನ್ನು ಹೊಂದಿರುವುದು ಈ ರಾಶಿ ಚಕ್ರ ಚಿಹ್ನೆಯ ಮೂಲ ತತ್ವಗಳಾಗಿವೆ. ಈ ರಾಶಿ ಚಕ್ರ ಚಿಹ್ನೆಯು ತನ್ನ ಪ್ರಯತ್ನಗಳಿಗೆ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುತ್ತದೆ. ಆಪ್ತ ಸ್ನೇಹಿತರ ಸಹಕಾರವು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಹಳೆಯ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತವೆ ಮತ್ತು ಸಂಬಂಧಗಳು ಸುಧಾರಿಸುತ್ತವೆ. ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವುದು ಸಂತೋಷವನ್ನು ತರುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವು ನಿಮಗೆ ಉತ್ಸಾಹದ ಉತ್ತುಂಗವನ್ನು ನೀಡುತ್ತದೆ. ಅತ್ಯಂತ ಅನುಕೂಲಕರ ಅವಧಿ ಮುಂದುವರಿಯುತ್ತದೆ. ಕಡಿಮೆ ಪ್ರಯತ್ನದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಆರ್ಥಿಕ ಲಾಭ ಮತ್ತು ಆರ್ಥಿಕ ಅಭಿವೃದ್ಧಿಯ ಬಲವಾದ ಸೂಚನೆಗಳಿವೆ. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಪ್ರಗತಿ ಕಂಡುಬರುತ್ತದೆ. ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ನೀವು ಆತ್ಮವಿಶ್ವಾಸದಿಂದ ಮುನ್ನಡೆದರೆ ನೀವು ಅನಿರೀಕ್ಷಿತ ಯಶಸ್ಸನ್ನು ಸುಲಭವಾಗಿ ಪಡೆಯುತ್ತೀರಿ. ವಾರದಲ್ಲಿ ವಿಶೇಷ ಶುಭಯೋಗವಿರುತ್ತದೆ. ಶ್ರೀಲಕ್ಷ್ಮಿ ಅಷ್ಟೋತ್ತರ ಪಠಣವು ನಿಮಗೆ ತುಂಬ ಪ್ರಯೋಜನಕಾರಿಯಾಗುವುದರಲ್ಲಿ ಸಂದೇಹವಿಲ್ಲ. ವೃಷಭ ರಾಶಿಯವರ ಜೀವನಕ್ಕೆ ಇದು ಉತ್ತಮ ತಿರುವು ಎಂದು ಹೇಳಬಹುದು. ಈ ರಾಶಿಚಕ್ರ ಚಿಹ್ನೆಯ ಜನರು ನೀವು ಎಲ್ಲಿದ್ದರೂ ಇದನ್ನು ಸಂಪೂರ್ಣವಾಗಿ ಕೇಳಬೇಕು. ಜೂನ್ 7 ನಿಮ್ಮ ಜೀವನದಲ್ಲಿ ವಿಶೇಷ ದಿನವಾಗಿರುತ್ತದೆ. ಅವಕಾಶವು ಕಾಣಿಸಿಕೊಳ್ಳುತ್ತದೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಬದಲಾವಣೆಗಳು, ವಿಳಂಬವಾದ ಕೆಲಸಗಳು, ನಿಮ್ಮ ಮನಸ್ಸಿನಲ್ಲಿ ಅಡಗಿರುವ ಆಸೆಗಳು ಒಂದೊಂದಾಗಿ ಈಡೇರುವತ್ತ ಹೆಜ್ಜೆ ಹಾಕಬಹುದು. ಈ ಸಮಯದಲ್ಲಿ ನಿಮಗೆ ಬರುವ ಒಂದು ಒಳ್ಳೆಯ ಸುದ್ದಿಯು ನಿಮ್ಮ ಆಲೋಚನಾ ವಿಧಾನವನ್ನು ಮತ್ತು ಭವಿಷ್ಯದಲ್ಲಿ ನಿಮ್ಮ ನಂಬಿಕೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಇತ್ತೀಚೆಗೆ ನೀವು ಹತಾಶೆಯಲ್ಲಿ ಅನೇಕ ತೊಂದರೆಗಳು ಮತ್ತು ಅಡೆತಡೆಗಳನ್ನು ಎದುರಿಸಿರಬಹುದು. ನಿಮ್ಮ ಪ್ರಯತ್ನಗಳ ಹೊರತಾಗಿಯೂ ಫಲಿತಾಂಶಗಳ ಕೊರತೆಯಿಂದ ನೀವು ಕೆಲವೊಮ್ಮೆ ದುಃಖಿತರಾಗಿರಬಹುದು. ಆದರೆ ಈಗ ಸಂದರ್ಭಗಳು ನಿಧಾನವಾಗಿ ನಿಮ್ಮ ಪರವಾಗಿ ಬದಲಾಗುತ್ತಿವೆ. ನೀವು ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸ, ಪ್ರತಿಯೊಂದು ಸಹಾಯ, ಪ್ರತಿಯೊಂದು ಪ್ರಾಮಾಣಿಕ ಪ್ರಯತ್ನವು ಈಗ ಪರಿಣಾಮವಾಗಿ ನಿಮ್ಮನ್ನು ತಲುಪಲು ಸಿದ್ಧವಾಗಿದೆ. ನಿಮ್ಮ ಹಿಂದಿನ ಜನ್ಮದಲ್ಲಿ ನೀವು ಮಾಡಿದ ಪುಣ್ಯದ ರೂಪವು ಬಂದಿದೆ. ಸಂಭವಿಸದಂತೆ ಕಾಣುವ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆಯಬಹುದು. ಕೆಲವರಿಗೆ ಉದ್ಯೋಗ ಅವಕಾಶಗಳು, ಕೆಲವರಿಗೆ ಆರ್ಥಿಕ ಲಾಭಗಳು,
ಮತ್ತು ಕೆಲವರಿಗೆ ಕುಟುಂಬದಲ್ಲಿ ಒಳ್ಳೆಯ ಸುದ್ದಿ ಕೇಳುವ ಅವಕಾಶಗಳು ಇರುತ್ತವೆ. ದೀರ್ಘಕಾಲದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳೂ ಸಹ ಈ ಸಮಯದಲ್ಲಿ ಪೂರ್ಣಗೊಳ್ಳಬಹುದು. ನಿಮ್ಮ ಸುತ್ತಲಿನ ಪರಿಸರವು ನಿಮ್ಮಲ್ಲಿ ಉತ್ತಮ ಬದಲಾವಣೆಗಳನ್ನು ತರಬಹುದು. ನಿಮ್ಮ ಬಗ್ಗೆ ಕಡಿಮೆ ಯೋಚಿಸಿದವರು ಈಗ ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುತ್ತಾರೆ. ನೀವು ಅದನ್ನು ಸಾಧಿಸಲು ಸಾಧ್ಯವಿಲ್ಲ ಎಂದು ಭಾವಿಸುವವರೂ ಕೂಡ ನಿಮ್ಮ ಪರಿಶ್ರಮವನ್ನು ಮೆಚ್ಚುತ್ತಾರೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ದುಪ್ಪಟ್ಟಾಗುತ್ತದೆ. ಹೊಸ ಜನರನ್ನು ಭೇಟಿಯಾಗುವುದು, ಹೊಸ ಅವಕಾಶಗಳು, ಹೊಸ ಆಲೋಚನೆಗಳು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಿಗೆ ಕಾರಣವಾಗುತ್ತದೆ. ಈ ಸಮಯದಲ್ಲಿ ನೀವು ಹಣಕಾಸಿನ ವಿಷಯದಲ್ಲಿ ಉತ್ತಮ ಚಿಹ್ನೆಗಳನ್ನು ನೋಡುತ್ತಿದ್ದೀರಿ ಎಂಬುದರಲ್ಲಿ ಸಂದೇಹವಿಲ್ಲ. ಇದಲ್ಲದೆ ಈ ರಾಶಿಚಕ್ರ ಚಿಹ್ನೆಗಳ ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಒಳ್ಳೆಯ ಸುದ್ದಿ ಕೇಳುವ ಅವಕಾಶವಿರುತ್ತದೆ. ಕುಟುಂಬ ಸದಸ್ಯರ ನಡುವಿನ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಡಿಮೆಯಾಗುತ್ತವೆ ಮತ್ತು ಶಾಂತಿಯುತ ವಾತಾವರಣವು ಮೇಲುಗೈ ಸಾಧಿಸುತ್ತದೆ. ನೀವು ಪ್ರೀತಿಸುವ ಒಬ್ಬರಿಂದ ಒಂದು ದಯೆಯ ಮಾತು ಅಥವಾ ನಿಮ್ಮ ಹೃದಯವನ್ನು ಸಂತೋಷದಿಂದ ತುಂಬಿಸಬಹುದು. ಜೂನ್ 7ರಿಂದ ಪ್ರಾರಂಭವಾಗುವ ನಿಮ್ಮ ನಕಾರಾತ್ಮಕ ಶಕ್ತಿಯನ್ನು ಬಳಸಿಕೊಳ್ಳಿ ಮತ್ತು ನಿಮ್ಮ ಗುರಿಗಳತ್ತ ಗಮನ ಹರಿಸಿ. ದೇವರಲ್ಲಿ ನಂಬಿಕೆ ಇರಿಸಿ ಮತ್ತು ಕಷ್ಟಪಟ್ಟು ಕೆಲಸ ಮಾಡಿ, ಏಕೆಂದರೆ ಅದೃಷ್ಟ ಬಡಿದಾಗ ಸಿದ್ಧರಾಗಿರುವವರಿಗೆ ದೊಡ್ಡ ಗೆಲುವುಗಳು ಬರುತ್ತವೆ. ವೃಷಭ ರಾಶಿಯವರಿಗೆ ಇದು ಭರವಸೆ, ಸಂತೋಷ, ಪ್ರಗತಿ ಮತ್ತು ಯಶಸ್ಸಿನ ಸಮಯ. ಒಂದು ಒಳ್ಳೆಯ ಸುದ್ದಿ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಬಹುದು. ಪ್ರಾರಂಭಿಸಲು ಅವಕಾಶಗಳು ಸಿಗುತ್ತವೆ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಳ್ಳೆಯ ದಿನಗಳು ಈ ಸಮಯದಲ್ಲಿ ಸಮೀಪಿಸುತ್ತಿವೆ. ಧೈರ್ಯದಿಂದ ಮುಂದುವರಿಯಿರಿ. ಯಶಸ್ಸು ನಿಮ್ಮ ದಾರಿಗೆ ಬರುತ್ತದೆ. ನೀವು ನಿರೀಕ್ಷಿಸದ ಸ್ಥಳದಿಂದ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ. ಅದು ಉದ್ಯೋಗ, ವ್ಯವಹಾರ ಅಥವಾ ಕುಟುಂಬಕ್ಕೆ ಸಂಬಂಧಿಸಿರಬಹುದು. ಒಂದು ಸುದ್ದಿಯು ನಿಮ್ಮ ಜೀವನವನ್ನು ಹೊಸ ಭರವಸೆಯಿಂದ ತುಂಬುತ್ತದೆ ಮತ್ತು ಮುಂದುವರಿಯಲು ನಿಮಗೆ ಧೈರ್ಯವನ್ನು ನೀಡುತ್ತದೆ. ದೀರ್ಘಕಾಲದವರೆಗೆ ಮುಚ್ಚಲ್ಪಟ್ಟಂತೆ ಕಾಣುತ್ತಿದ್ದ ಅದೃಷ್ಟದ ಬಾಗಿಲುಗಳು ಇದ್ದಕ್ಕಿದ್ದಂತೆ ತೆರೆಯುವ ಸೂಚನೆಗಳೂ ಇವೆ. ನೀವು ಹಿಂದೆ ಮಾಡಿದ್ದ ಸೂಚನೆಗಳೂ ಇವೆ. ಒಳ್ಳೆಯ ಕಾರ್ಯಗಳು, ಇತರರಿಗೆ ಮಾಡಿದ ಸಹಾಯ, ನಿಮ್ಮ ಪ್ರಾಮಾಣಿಕತೆ ಮತ್ತು ಒಳ್ಳೆಯತನವು ಈಗ ಆಶೀರ್ವಾದಗಳ ರೂಪದಲ್ಲಿ ನಿಮಗೆ ಮರಳುತ್ತದೆ. ಅದಕ್ಕಾಗಿಯೇ ಅನೇಕ ಜನರು ತಮ್ಮ ಹಿಂದಿನ ಜೀವನದ ಫಲಕ್ಕಿಂತ ಹೆಚ್ಚೇನೂ ಅಲ್ಲ ಎಂದು ತೋರುವ ಸಂದರ್ಭಗಳನ್ನು ಸಹ ನೋಡುತ್ತಾರೆ. ಆರ್ಥಿಕ ಪರಿಸ್ಥಿತಿಯು ಹೆಚ್ಚಾಗಬಹುದು. ನಿಶ್ಚಲವಾದ ಹಣವನ್ನು ಪಡೆಯುವುದು, ಹೊಸ ಆದಾಯದ ಅವಕಾಶಗಳು ಇತ್ಯಾದಿಗಳು ಕೆಲವರ ಪರವಾಗಿ ಬದಲಾಗಬಹುದು. ನೀವು ಪಟ್ಟ ಕಠಿಣ ಪರಿಶ್ರಮವು ಈಗ ಫಲ ನೀಡಲು ಪ್ರಾರಂಭಿಸುತ್ತದೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಮನೆಯಲ್ಲಿ ಶುಭ ಚರ್ಚೆಗಳು ನಡೆಯಲಿವೆ. ಕುಟುಂಬ ಸದಸ್ಯರಿಂದ ಬೆಂಬಲ ಹೆಚ್ಚಾಗುತ್ತದೆ. ಸಂಬಂಧಿಕರು ಮತ್ತು ಸ್ನೇಹಿತರು ನಿಮ್ಮ ಬಗ್ಗೆ ಒಳ್ಳೆಯ ಸುದ್ದಿ ಕೇಳಿ ಸಂತೋಷಪಡುತ್ತಾರೆ. ಹಿಂದೆ ನಿಮ್ಮನ್ನು ಅನುಮಾನಿಸುತ್ತಿದ್ದವರು ಈಗ ನಿಮ್ಮ ಯಶಸ್ಸನ್ನು ಮೆಚ್ಚುತ್ತಾರೆ. ವಿಶೇಷವಾಗಿ ಜೂನ್ 7ರ ನಂತರ ನೀವು ಹೊಸ ಉತ್ಸಾಹವನ್ನು ಅನುಭವಿಸುವಿರಿ. ಯಾವುದೇ ಕೆಲಸವನ್ನು ಧೈರ್ಯದಿಂದ ಮಾಡುವ ಅಗತ್ಯವನ್ನು ನೀವು ಅನುಭವಿಸುವಿರಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ದೀರ್ಘಕಾಲದವರೆಗೆ ಮುಂದೂಡಲ್ಪಟ್ಟ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಅವಕಾಶ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ಹೊಸ ಜನರನ್ನು ಸಹ ನೀವು ಭೇಟಿಯಾಗುತ್ತೀರಿ. ಭವಿಷ್ಯದಲ್ಲಿ ಉತ್ತಮ ಬದಲಾವಣೆಗಳು ಇದಕ್ಕೆ ಕಾರಣವಾಗಿರಬಹುದು. ಈ ಸಮಯದಲ್ಲಿ ಒಂದೇ ಒಂದು ವಿಷಯವನ್ನು ನೆನಪಿಡಿ. ಅದೃಷ್ಟವು ನಿಮಗೆ ತೋರಿಸಿದ ವಿನಮ್ರತೆಯನ್ನು ಬಿಟ್ಟುಕೊಡಬೇಡಿ. ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ದೇವರಲ್ಲಿ ನಂಬಿಕೆ ಇಡಿ ಮತ್ತು ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ, ಏಕೆಂದರೆ ಕಷ್ಟ ಮತ್ತು ಅದೃಷ್ಟ ಒಟ್ಟಿಗೆ ಬಂದಾಗ ಸಾಮಾನ್ಯ ವ್ಯಕ್ತಿಯೂ ಸಹ ಅಸಾಧಾರಣ ಯಶಸ್ಸನ್ನು ಸಾಧಿಸಬಹುದು.
ವೃಷಭ ರಾಶಿಯವರು ಹೇಗಿದ್ದಾರೆಂದು ನೀವು ತಿಳಿದಿದ್ದೀರಿ ಎಂಬುದರಲ್ಲಿ ಸಂದೇಹವಿಲ್ಲ. ಈಗ ಈ ವೃಷಭ ರಾಶಿಯವರ ಗುಣಗಳನ್ನು ನೋಡೋಣ. ವೃಷಭ ರಾಶಿಯವರ ಗುಣಗಳನ್ನು ನೋಡಿದರೆ ಈ ರಾಶಿಚಕ್ರ ಚಿಹ್ನೆಯ ಜನರು ತುಂಬ ಶಾಂತ ಸ್ವಭಾವದವರು. ಹಣ ಗಳಿಸುವ ವಿಷಯದಲ್ಲಿ ಅವರು ತುಂಬ ಅದೃಷ್ಟವಂತರಾಗಿದ್ದರು. ಐಷಾರಾಮಿ ವಸ್ತುಗಳಿಗೆ ಹಣವನ್ನು ವ್ಯರ್ಥ ಮಾಡುವ ಮನಸ್ಸನ್ನು ಹೊಂದಿರುತ್ತಾರೆ. ನೀವು ಅವರ ಜಾತಕವನ್ನು ನೋಡಿದರೆ ದೊಡ್ಡ ವ್ಯವಹಾರ ಅಥವಾ ಚಲಾವಣೆಯಲ್ಲಿ ನಷ್ಟವಾಗುವ ಸಾಧ್ಯತೆಗಳಿವೆ. ಈ ರಾಶಿಚಕ್ರ ಚಿಹ್ನೆಯ ಜನರು ಸಾಮಾಜಿಕ ಚಟುವಟಿಕೆಗಳಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಾರೆ. ಅವರು ಛಾಯಾಗ್ರಹಣ, ಚಿತ್ರಕಲೆ, ಪ್ರಸಿದ್ಧ ವ್ಯಕ್ತಿಗಳ ಫೋಟೋಗಳನ್ನು ಸಂಗ್ರಹಿಸುವುದು, ವಿವಿಧ ವಸ್ತುಗಳನ್ನು ಸಂಗ್ರಹಿಸುವುದರಲ್ಲಿ ಬಹಳ ಆಸಕ್ತಿ ಹೊಂದಿರುತ್ತಾರೆ. ಅವರು ಬಟ್ಟೆ, ಸುಗಂಧ ದ್ರವ್ಯಗಳು, ಸಂಗೀತ ವಾದ್ಯಗಳು ಇತ್ಯಾದಿಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಅವರು ಯಾವುದೇ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ನೀವು ಬ್ಯುಸಿಯಾಗಿದ್ದಾಗ ನೀವು ಆಹಾರ ಮತ್ತು ನಿದ್ರೆಯ ಬಗ್ಗೆ ಗಮನ ಹರಿಸುವುದಿಲ್ಲ. ಆದ್ದರಿಂದ ಅವರ ಆರೋಗ್ಯ ಹದಗೆಡುವ ಸಾಧ್ಯತೆಗಳಿವೆ. ನೀವು ಈ ವಿಡಿಯೋವನ್ನು ನೋಡಿದ್ದೀರಿ ಮತ್ತು ವೃಷಭ ರಾಶಿಯವರ ಬಗ್ಗೆ ತಿಳಿದುಕೊಂಡಿದ್ದೀರಿ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಜೈ ಶ್ರೀರಾಮ್.